ನಮಸ್ಕಾರ, ನ್ಯೂಸ್ ಆಫ್ ಹಿಂದೂಸ್ತಾನ್ಗೆ ಸ್ವಾಗತ. ನಾನ್ ತಾನಮ್ಮ. ಈಗಾಗಲೇ SIT ಇಂದ ತನಿಖೆ ಆಗಿದೆ. ತನಿಖೆಯಾಗಿ ಅವ್ರು ವರದಿ ಕೊಟ್ಟಿದ್ದಾರೆ. ಬಟ್ ಇದು ರಾಜಕೀಯ ಕೂಡ ಐತಿ. ನಿಮ್ಗೆ ಗೊತ್ತದ, ಇವತ್ತು ಲೋಕಸಭೆ ನಡೀಲಿಲ್ಲ ತಿಳ್ಕೊಂಡು ಇಲ್ಲಿ ವಿಧಾನಸಭೆ ನಡೆಸ್ಕೊಡ್ಬಾರ್ದು ಅನ್ನೋ ದುರುದ್ದೇಶ ಅವ್ರದ್ದು ಅಷ್ಟೇ. ಅಲ್ಲಿ ಲೋಕಸಭೆ ನಡೀಲಾರ್ದಕ್ಕೆ ಕಾರಣ ಏನಂದರೆ ಎಲ್ಲ ಈ ದೇಶದ ಯುವಕರಿಗೆ ಆಗಿರ್ತಕ್ಕಂಥ ಅನ್ಯಾಯದ ಪ್ರತಿಭಟನೆ. ಅದು ಯಾವುದೇ ಒಂದು ರಾಜಕೀಯ ಪಕ್ಷ ಅಲ್ಲ. ಕಾಕ್ರೋಚ್ ಪಕ್ಷ ನಿಮಗೂ ಗೊತ್ತಿದೆ, ಅದನ್ನು ನಾವು ಹುಟ್ಟಿಸಿದ್ದಲ್ಲ, ಅದು ತನ್ನಷ್ಟಕ್ಕೆ ತಾನೇ ಹುಟ್ಟಿದ್ದು. ಸೊ ಈ ದೇಶದ ದುರಾದೃಷ್ಟ. ಯಾಕಂದರೆ 75 ವರ್ಷದೊಳಗೆ ಇನ್ನು ಜಾತೀಯತೆ ಇನ್ನು ಸೃಷ್ಟಿ ಮಾಡಿಸ್ಕೊಂಡು ಉಳಿಸ್ಕೊಂಡು ಹೋಗ್ತಾರಲ್ಲ ಅಂತ ಜನರಿಗೆ ನಾವು ಎಷ್ಟೇ ಟೀಕೆ ಮಾಡಿದ್ರು ಕಡಿಮೆ. ಸರ್, ಈಗ ನಿಮ್ಮ ಮತಕ್ಷೇತ್ರದಲ್ಲಿ ಅಲ್ಲಿ ನಂದಿಹಾಳ ಗ್ರಾಮದಲ್ಲಿ ಏನು ಗಾನ ಸಿರಿ ನೃತ್ಯ ಇತ್ತು ಸರ್, ಅದಕ್ಕೇನೋ ನೀವು ಮೇಲೆ ಮೂರ್ತಿ ಕೂಡಿಸಲು ಬೇಡ ಅಂದಿರ ಅಂತ ಹೇಳೇನೋ. ನೀ ಕೂಡಮ್ಮ ಈ ರೋಡ್ ಮೇಲೆ ಮೂರ್ತಿ ಕೂಡ್ಸಕ್ ಪರ್ಮಿಷನ್ ಕೊಡಿಸ್. ನೀನು ಅಲ್ಲಿ ರಸ್ತೆ ಇದೆ, ಆದ್ರೂ ಕೂಡ MLA ರವರು ಈ ರೀತಿ ಮಾಡ್ತಿದ್ದಾರೆ. ನೀನೇ ತಿಳ್ಕೊಂಡಿಲ್ಲ ಅಂತ ಅದರ ಅರ್ಥ. 14 ವರ್ಷದ ಹಿಂದೆ ಇತ್ತು ಅನ್ನುವಂಥದ್ದು ಅಲ್ಲಿ ಮತ್ತೆ ಅದು ಅವಾಗಿತ್ತಂದ್ರೆ ಈಗ ಯಾಕೆ ಅದು ಬರ್ತ್ ಕಟ್ಟಬೇಕಾಗ್ತಿತ್ತು? ರೋಡ್ ಮೇಲೆ ಯಾವುದೇ ಮೂರ್ತಿ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಆದೇಶ ಇದೆ. ನಾನು ಹೇಳೋದಿಲ್ಲ, ಇಲ್ಲಿರೋ PDO ಹೇಳುತ್ತಾನೆ. ಆ PDO ಪರ್ಮಿಷನ್ ಕೊಟ್ರೆ ನಾಳೆನೆ ಕಟ್ಟಿಸ್ಕೊಡು. ಅವ್ರು ಆ ರೀತಿ ಹೇಳಿಲ್ಲ. ಆ ಮನುವಾದ ಇಟ್ಕೊಂಡು ಬದುಕಬೇಡಿ ಅಂತ ಹೇಳಿದ್ದಾರೆ. ಸರ್, ಈಗ ಜಂತರ್ ಮಂತರ್ ನಲ್ಲಿ ಏನು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಆಗಿದೆ. ಇವರಿದ್ದಾರೆ ರಾಹುಲ್ ಗಾಂಧಿ ಅವರು ಠಾಣೆ ಒಳಗೆ ಧರಣಿಯನ್ನ ಕುಂತಿದ್ದಾರೆ. ನಿಮ್ಗೆ ಗೊತ್ತೇ ಅದಲ್ಲ, ಯಾರಿಗೆ ನ್ಯಾಯ ಕೊಡಿಸ್ಬೇಕಾದ್ರೆ ಅವ್ರು ಈ ದೇಶದ ಲೋಕಸಭೆ ವಿರೋಧ ಪಕ್ಷದ ನಾಯಕರು. ಈಗ ಖರ್ಗೆ ಅವರಿಗೆ ಆಗಿರುವಂತಹ ಅವಮಾನದ ಕುರಿತು ಇಲ್ಲಿ ಜಿಲ್ಲೆಯಲ್ಲಿ ಯಾವುದೇ ಪ್ರತಿಭಟನೆಗಳಾಗ್ತಿಲ್ಲ. ಕಾಂಗ್ರೆಸ್ ನಾಯಕರು ಕೂಗೋಗಿದ್ದಾರೆ ಹೇಗೆ ಅನ್ನುವಂಥದ್ದು. ಯಾಕಂದ್ರೆ ಬಿಜೆಪಿಯಲ್ಲಿ ಏನೇ ಆದ್ರೂ ಕೂಡ ಒಬ್ಬ ಕಾರ್ಯಕರ್ತ ಈ ದೇಶದೊಳಗೆ ಯಾರಾದ್ರೂ ಆ ರೀತಿ ಮನೋಭಾವ ಇಟ್ಕೊಂಡು ಬದುಕ್ತಾರ? ಒಬ್ಬ ರಾಷ್ಟ್ರೀಯ ನಾಯಕರಿಗಾದ್ರೂ ಕೂಡ ಇಲ್ಲಿ ಕಾಂಗ್ರೆಸ್ನವರು ಯಾಕೆ ಸಿಡ್ದೆ? ಕಾಂಗ್ರೆಸ್ನವ್ರಲ್ಲಮ್ಮ, ಇಡೀ ದೇಶದ ಚೀಳಿ ಅನ್ನಿಸ್ತಾ ಇದೆ. ಮತ್ತೇನ್ ಬೇಕು?